ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿರುವಂತದ್ದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ನೋ ಯೂಸ್ ಎಂಬಂತೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಕಸ ಕಡ್ಡಿ ತುಂಬಿ ಕೊಳೆತು ದುರ್ವಾಸನೆ ಬೀರ್ತಾ ಇದೆ ಇಲ್ಲಿನ ಚರಂಡಿ. ಕೆಲವು ಬೀದಿಗಳಲ್ಲಂತೂ ಚರಂಡಿಗಳ ವ್ಯವಸ್ಥೆಯೇ ಇಲ್ಲ. ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಈ ಒಂದು ಅಸ್ವಚ್ಛತೆ ಕಂಡು ಬರ್ತಾ ಇದೆ. ಬೀದಿ ದೀಪಗಳು ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಚರಂಡಿಗಳಲ್ಲಿನ ಕೊಳಚೆ ನೀರಿನಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿರುವಂತದ್ದು. ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು ಕೂಡ ನೋ ಯೂಸ್ ಎಂಬಂತೆ ಅಲ್ಲಿನ ಅಧಿಕಾರಿಗಳು ವರ್ತಿಸ್ತಾ ಇರುವಂತದ್ದು. ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿರುವಂತದ್ದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಕಸ ಕಡ್ಡಿ ತುಂಬಿ ದುರ್ವಾಸನೆ ಹೊಡಿತಾ ಇದೆ ಇಲ್ಲಿನ ಚರಂಡಿಗಳು. ಇನ್ನು ಕೆಲವು ಬೀದಿಗಳಲ್ಲಂತೂ ಚರಂಡಿ ವ್ಯವಸ್ಥೆಯೇ ಇಲ್ಲ. ಇನ್ನು ಇಲ್ಲಿ ಬೀದಿ ದೀಪಗಳು ಕೂಡ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕತೇಕಹಳ್ಳಿ ಗ್ರಾಮದ ಶೋಚನೀಯ ಕಥೆಯನ್ನ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆಯೇ ಇಲ್ಲ. ಒಂದು ರೀತಿಯಲ್ಲಿ ಅಸ್ವಚ್ಛತೆ ಕಂಡು ಬರ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಈ ರೀತಿ ಅಸ್ವಚ್ಛತೆ ಕಂಡು ಬರ್ತಾ ಇದೆ. ಬೀದಿಗಳಲ್ಲಿ ಸರಿಯಾಗಿ ದೀಪಗಳಿಲ್ಲ. ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ, ಇಲ್ಲಿನ ನಿವಾಸಿಗಳಿಗೆ ತೊಂದರೆಯಾಗ್ತಾ ಇದೆ ಎಂಬುದಾಗಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಎಂಬಂತೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಇನ್ನು ಕಸ ಕಡ್ಡಿ ತುಂಬಿ ಇಲ್ಲಿ ಕೊಳೆತು ಈ ಒಂದು ದುರ್ವಾಸನೆಯನ್ನ ಇಲ್ಲಿನ ಚರಂಡಿಗಳು ಬೀರ್ತಾ ಇದೆ. ಕೆಲವು ಬೀದಿಗಳಲ್ಲಂತೂ ಚರಂಡಿಯ ವ್ಯವಸ್ಥೆಗಳೇ ಇಲ್ಲ. ಇನ್ನು ಚರಂಡಿ ವ್ಯವಸ್ಥೆಗೆ ಕೆಲವೊಂದು ಏರಿಯಾಗಳಲ್ಲಿ ಕಾಣಿಸ್ತಾ ಇಲ್ಲ. ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿನ ಚರಂಡಿ ವ್ಯವಸ್ಥೆ ಇದೆ ಎಂಬುದಾಗಿ. ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಯಾವ ರೀತಿಯಾಗಿ ಚರಂಡಿಯ ನೀರು ಒಂದೇ ಕಡೆಗೆ ಗುಂಪು ಕಟ್ಕೊಂಡಿರುವಂತದ್ದು. ಇದನ್ನ ಕ್ಲೀನ್ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ಬೀದಿ ದೀಪಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗೆ ಈ ಒಂದು ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಂಜೆ ಶುರುವಾದ್ರೆ ಸಾಕು ಸೊಳ್ಳೆಗಳ ಕಾಟ ಶುರುವಾಗ್ತಾ ಇರುವಂತದ್ದು. ಇನ್ನು ಇದೇ ರೀತಿ ಮುಂದುವರೆದ್ರೆ ಯಾವ್ದಾದ್ರೂ ರೋಗ ರುಜಿನಗಳು ಬಂದ್ರೆ, ಈ ಗ್ರಾಮದಲ್ಲಿ ಏನಾದ್ರೂ ರೋಗ ರುಜಿನಗಳು ಹರಡ್ಲಿಕ್ಕೆ ಶುರುವಾದ್ರೆ ಇದನ್ನೆಲ್ಲ ಯಾರು ಹೊಣೆಗಳನ್ನ ತೆಗೆದುಕೊಳ್ತಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಸಾಕಷ್ಟು ಬಾರಿ ಇಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯ ಯೂಸ್ ಇಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಒಂದು ರೀತಿಯ ನಿರ್ಲಕ್ಷ್ಯತನವನ್ನ, ತಮ್ಮ ಅಧಿಕಾರದ ಬೇಜವಾಬ್ದಾರಿತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಒಂದು ರೀತಿಯ ದೂರಿರುವಂತದ್ದು. ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಅಸ್ವಚ್ಛತೆಗಳು ಕಂಡು ಬರ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್ ಎಂಬಂತೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ವರ್ತಿಸ್ತಾ ಇರುವಂತದ್ದು. ಇನ್ನು ಈ ಒಂದು ಕಸ ಕಡ್ಡಿಗಳು ತುಂಬಿಕೊಂಡು ದುರ್ವಾಸನೆ ಕೂಡ ಬರ್ತಾ ಇದೆ. ಚರಂಡಿಯ ವ್ಯವಸ್ಥೆ ಸರಿಯಾಗಿ ಇಲ್ಲ. ಚರಂಡಿಯ ನೀರು ಮುಂದೆ ಹೋಗ್ತಾ ಇಲ್ಲ. ಅದು ಒಂದು ರೀತಿಯಲ್ಲಿ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿರೋದ್ರಿಂದ ಚರಂಡಿಯ ನೀರೇನಿರುತ್ತೆ ಆ ಚರಂಡಿಯ ನೀರು ಮುಂದೆ ಹೋಗ್ತಾ ಇಲ್ಲ. ಇದ್ದಲ್ಲೇ ಇದ್ದು ಸಂಜೆಯ ವೇಳೆ ಆದ್ರೆ ಸಾಕು ಸೊಳ್ಳೆಯ ಕಾಟಗಳು ಕಂಡು ಬರ್ತಾ ಇದೆ. ಸೊಳ್ಳೆಯ ಕಾಟದಿಂದ ಇಲ್ಲಿನ ಜನರು ಬೇಸತ್ತು ಹೋಗಿರುವಂತದ್ದು. ಚಿಕ್ಕ ಮಕ್ಕಳಿರ್ತಾರೆ, ವೃದ್ಧರು ಇರ್ತಾರೆ. ಯಾರಿಗಾದ್ರೂ ಏನಾದ್ರೂ ಸೊಳ್ಳೆಗಳ ಕಡಿತದಿಂದ ಅಥವಾ ಬೇರೆ ರೋಗ ರುಜಿನಗಳು ಬಂದ್ರೆ ಇದಕ್ಕೆಲ್ಲ ಯಾರು ಹೊಣೆಯನ್ನ ತೆಗೆದುಕೊಳ್ತಾರೆ? ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ತಗೊಳ್ತಾರ, ಅಥವಾ ಮೇಲಾಧಿಕಾರಿಗಳು ತಗೊಳ್ತಾರ, ಅಥವಾ ಇಲ್ಲಿನ ಜನಪ್ರತಿನಿಧಿಗಳು ತಗೊಳ್ಕೊಳ್ತಾರ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನು ಈ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಮಾತಾಗುತ್ತೆ. ಬಟ್ ಇಲ್ಲಿನ ಜನತೆ, ಇಲ್ಲಿನ ಸಾರ್ವಜನಿಕರು, ಇಲ್ಲಿನ ನಿವಾಸಿಗಳು ತಾವಾಗೆ ಹೋಗಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ
ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಎಂಬುದಾಗಿ ಏನು ಇಲ್ಲಿನ ಸಾರ್ವಜನಿಕರು ದೂರಿರುವಂತದ್ದು. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಚರಂಡಿಗಳದೇ ಸಮಸ್ಯೆಯಾಗಿರುವಂತದ್ದು. ಶಿಡ್ಲಘಟ್ಟ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಗ್ರಾಮದ ಚರಂಡಿಗಳು ಕಸ ಕಡ್ಡಿ ತುಂಬಿ ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ಈ ರೀತಿಯ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಗುರುಮೂರ್ತಿ ಜಾಯಿನ್ ಆಗಿದ್ದಾರೆ. ಗುರುಮೂರ್ತಿ, ಏನು ನೋಡ್ತಾ ಇದ್ವಿ, ಈ ಒಂದು ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ. ರಸ್ತೆ ವ್ಯವಸ್ಥೆಯಾಗಿರ್ಬೋದು, ಚರಂಡಿ ವ್ಯವಸ್ಥೆಯಾಗಿರ್ಬೋದು, ಹಾಗೆ ಬೀದಿ ದೀಪಗಳ ವ್ಯವಸ್ಥೆಗಳಾಗಿರ್ಬೋದು, ಹೀಗೆ ಸಾಕಷ್ಟು ಸಮಸ್ಯೆಗಳಲ್ಲಿ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಆ ಸ್ವಚ್ಛತೆ ಮರೀಚಿಕೆ ಆಗಿದೆ ಅಂತ ಕಾಣ್ತಿರೋ ಈ ಚರಂಡಿಗಳು ನೋಡಿದ್ರೆ ಗೊತ್ತಾಗ್ತಿದೆ ಏನಾಗಿದೆ ಅಲ್ಲಿನ ವ್ಯವಸ್ಥೆ ಅಂತಕ್ಕಂಥದ್ದು. ಅಲ್ಲಿ ಚರಂಡಿಗಳಲ್ಲಿ ವ್ಯವಸ್ಥೆ ನೋಡಿದ್ರೆ ಅಲ್ಲಿ ಎಲ್ಲ ತುಂಬಿಕೊಂಡು ಕಸ ಕಡ್ಡಿ ಎಲ್ಲ ತುಂಬಿ ನೀರೆಲ್ಲ ಕೊಳೆತು ಒಳ್ಳೆ ದುರ್ವಾಸನೆ ಬೀರ್ತಾರಂತ ಕಾರಣ ಅಲ್ಲಿ ಎಲ್ಲ ಸೊಳ್ಳೆಗಳ ಕಾಟನು ಜಾಸ್ತಿ ಆಗಿ ಇವತ್ತು ಅಲ್ಲಿ ಸ್ವಚ್ಛತೆ ಮುರಿಚಿಕೆ ಆಗಿರೋದು ಚಿಕ್ಕತೇಕಹಳ್ಳಿಯಲ್ಲಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಅಲ್ಲಿನ ಗ್ರಾಮಸ್ಥರು ಅಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತಿದೆ, ಆದ್ರೆ ಗ್ರಾಮ ಪಂಚಾಯತಿಯವರು ಯಾಕೆ ಇಲ್ಲ ಕ್ಲೀನ್ ಮಾಡೋತಾರೆ ಅಂತ ಮಾಡೋದಿಲ್ಲ ಸರಿಯಾಗಿ. ನಾವ್ ಎಷ್ಟು ಹೇಳಿದ್ರು ಅವರು ಕೇಳಿಸ್ಕೊಳ್ಳೋದಿಲ್ಲ. ಅಲ್ಲಿ ಎತ್ತುತ್ತಾರೆ, ಅಲ್ಲೇ ಬಿಡ್ತಾರೆ, ಅಲ್ಲೇ ಬೀಳುತ್ತೆ, ಅಲ್ಲೇ ತಿರುಗು ಅದ್ರಲ್ಲೇ ಕೊಳೆತು ಅದ್ರಲ್ಲೇ ನೀರೆಲ್ಲ ತುಂಬಿಕೊಂಡು ಮುಂದೆ ಹರಿಯೋದಿಲ್ಲ. ಸರಿಯಾಗಿ ಚರಂಡಿಗಳ ವ್ಯವಸ್ಥೆನೂ ಇಲ್ಲ ಗ್ರಾಮದಲ್ಲಿ. ಸರಿಯಾಗಿ ಚರಂಡಿಗಳ ವ್ಯವಸ್ಥೆ ಇಲ್ದಿರೋಂಥದ್ದು ಬೇರೆ ಬೇರೆ ಕಡೆ ಎಲ್ಲ ಕೆಲವೊಂದು ಬೀದಿಗಳಲ್ಲಿ ಚರಂಡಿ ವ್ಯವಸ್ಥೆನೇ ಇಲ್ಲ ಮೇನ್. ಈ ಚರಂಡಿಗಳಿರುವಂತ ಕಡೆನು ನೋಡಿದ್ರೆ ಇಲ್ಲಿ ಕಸ ಕಡ್ಡಿ ಎಲ್ಲ ಬಿದ್ದು ಎಲ್ಲ ನೀರೆಲ್ಲ ಕೊಳೆತು ದುರ್ವಾಸನೆ ಬೀರುವಂತ ಪರಿಸ್ಥಿತಿ ಅಲ್ಲಿ ನಿರ್ವಹಣೆ ಆಗಿದೆ. ಅಲ್ಲಿ ಗ್ರಾಮಸ್ಥರನ್ನ ಕೇಳಿದಾಗ ಯಾಕೆ ಈ ತರ ಆಗ್ತಿದೆ, ಯಾಕೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಇಲ್ಲ ಮಾಡ್ತಿದಾರೆ, ಮಾಡಿದ್ರೆ ಅಲ್ಲಿ ಏನಾಗ್ತಿದೆ, ಅಲ್ಲಿ ಎಲ್ಲ ಕಸ ಕಡ್ಡಿ ಎಲ್ಲ ಎತ್ಬಿಟ್ಟು ಅದ್ರಲ್ಲೇ ಪಕ್ಕದಲ್ಲೇ ಇಕ್ತಾರೆ, ಅಲ್ಲಿ ಸರಿಯಾಗಿ ಸಾಗಾಣಿಕೆ ಮಾಡೋದಿಲ್ಲ, ಹೊರ್ಗಡೆ ಹಾಕಲ್ಲ ತಗೊಂಡ್ಕೊಂಡು ಹೋಗಿ. ಅದರಿಂದ ಎಲ್ಲ ಬಿದ್ದು ಅದ್ರಲ್ಲೇ ಎಲ್ಲ ತಿರುಗು ಅದ್ರಲ್ಲೇ ನೀರೆಲ್ಲ ನಿಂತು ಅದು ತಿರುಗು ಕೊಳ್ತು ಅಲ್ಲೇ ದುರ್ವಾಸನೆ ಬೀರ್ತಾ ಇರ್ತದೆ. ಅದ್ ನಾವ್ ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಅಂತಕ್ಕಂಥದ್ದು ಗ್ರಾಮಸ್ಥರು ಅಲ್ಲಿ ಹೇಳ್ತಾ ಇದ್ರು. ಈಗ ಗುರುಮೂರ್ತಿ, ಇಷ್ಟೊಂದು ಸಮಸ್ಯೆಗಳೆಲ್ಲ ಇಲ್ಲಿ ಕಂಡು ಬರ್ತಾ ಇದೆಯಲ್ಲ, ಅದು ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಈಗ ನಾವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ದೇವೆ ಚರಂಡಿಯ ವ್ಯವಸ್ಥೆ ಯಾವ ರೀತಿ ಇದೆ, ಹಾಗೆ ರಸ್ತೆಗಳು ಯಾವ ರೀತಿ ಇದೆ ಎಂಬುದಾಗಿ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮೇಲಾಧಿಕಾರಿಗಳಿಗೆ, ಅಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿದ್ಯಾ ಗುರುಮೂರ್ತಿ? ಹೌದು, ಅಲ್ಲಿ ಈಗ ಪಿಡಿಒ ವಜ್ರೇಶ್ ರವರನ್ನ ಮಾತಾಡಿದ್ವಿ. ಅವರು ಮಾತಾಡಿದಾಗ ವಜ್ರೇಶ್ ರವರು ಇಲ್ಲ ನಾವು ಕ್ಲೀನ್ ಮಾಡ್ತಾ ಇದೀವಿ, ಎಲ್ಲ ಹಿಂದೆ ಎಲ್ಲ ಮಾಡಿದೀವಿ, ಎಲ್ಲ ಸಾಗಾಣಿಕೆ ಮಾಡ್ತಾ ಇದೀವಿ. ಮಾಡಿದ್ರುನು ಅಲ್ಲಿ ಏನಾಗ್ತಿದೆ ಇದಾಗ್ತಿದೆ, ನಾವು ಇನ್ನೊಂದ್ಸಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆಗಿ ಎತ್ಬಿಟ್ಟು ಅಂತ ಕೆಲಸ. ಮಳೆ ಇವಾಗ ಸ್ಟಾರ್ಟ್ ಆಗಿದೆ, ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಮಳೆ ನಿಂತ ಮೇಲೆ ನಾವೆಲ್ಲ ಎತ್ತಿ ಹೊರಗಡೆ ಕಳ್ಸೋಂಥದ್ದು ಎಲ್ಲ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರು ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದ್ ಏನಾಗಿದೆ, ಶಾಲೆ ಅಲ್ಲಿ ಕಾಣ್ತಿದೆ, ಶಾಲೆಯ ಸರಿಯಾಗಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಆ ಶಾಲೆಗೆ. ಮುಂದೆ ಎಲ್ಲ ಬಿದ್ದೋಗಿದೆ, ಶಾಲೆ ಕಾಂಪೌಂಡ್ ಎಲ್ಲ ಬಿದ್ದು ಇದಾಗಿದೆ. ಅಲ್ಲಿ ಶಾಲೆ ಕಾಂಪೌಂಡ್ ಇರೋದಿಲ್ಲ. ಅಂದು ಲಾಸ್ಟ್ ಮನೆಗಳ ಕಡೆ ನೋಡಿದ್ರೆ ಅಲ್ಲಿ ಸರಿಯಾಗಿ ಬೀದಿ ದೀಪಗಳ ವ್ಯವಸ್ಥೆನೂ ಅಲ್ಲಿ ಸರಿಯಾಗಿ ಮಾಡಿಲ್ಲ ಅಲ್ಲಿ ಅಂತಕ್ಕಂಥದ್ದು ಅಲ್ಲಿ ಕಾಣ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪಿಡಿಒ ಅವ್ರಿಗೂ ಹೇಳಲಾಗಿದೆ, ಆದ್ರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಲ್ಲ. ಅಲ್ಲಿನ ನಿವಾಸಿಗಳು ಏನಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಏನೋ ಹೇಳಿದಾಗ ಅವರು ಏನೋ ಕಿವಿಗೆ ಹಾಕೊಳೋದಿಲ್ಲ ಸರಿಯಾಗಿ. ನಮ್ ಕಡೆ ಊರಲ್ಲೇ ಬಂದು ನೋಡೋಲ್ಲ ಯಾರೂನು. ಈ ನಾವು ಎಷ್ಟು ಅಂತ ಹೇಳೋದು, ನಾವ್ ಹೇಳಿದ್ರೆ ನಮ್ ಮೇಲೆ ಸುಮ್ನೆ ಗಲಾಟೆಗೆ ಬರ್ತಾರೆ. ನಾವು ಆತರ ಎಲ್ಲ ಇದ್ ಮಾಡ್ತಾರೆ. ಅದಕ್ಕೆ ನಾವ್ ಹೇಳೋದಕ್ಕೂ ನಮ್ಗೆ ಒಂಥರ ಇದಾಗಿದೆ. ನಾವೇನ್ ಮಾಡೋದು ನೋಡಿ, ನಮ್ ಗ್ರಾಮದಲ್ಲಿ ನೋಡಿದ್ರೆ ಈ ತರ ಆಗಿದೆ. ಇವತ್ತು ಆ ಚರಂಡಿ ಕೊಳಚೆ ನೀರೆಲ್ಲ ತುಂಬಿಕೊಂಡು
ಈ ತರ ಇರೋದ್ರಿಂದ ನೋಡಿ ನಮ್ಗೆ ಈ ತರ ನಾವ್ ಯಾವ ರೀತಿ ಮನೆಗಳ ಹತ್ರ ಇರ್ಬೇಕು ನೋಡಿ, ಎಲ್ಲ ಗಿಡಗಂಟೆಗಳೆಲ್ಲ ಬೆಳ್ಕೊಂಡಿದ್ವ ಚರಂಡಿಗಳ ಮೇಲೆ ಎಲ್ಲಾನು. ನಾವ್ ಯಾವ ರೀತಿ ಇಲ್ಲಿ ನಾವು ಇದ್ ಮಾಡ್ಬೇಕು ನೋಡಿ, ನೀರು ಸಹ ಅಲ್ಲೇ ಇಟ್ಕೊಬೇಕು. ಮೇನ್ ಕುಡಿಯುವಂತ ನೀರು ಅಲ್ಲಿ ಚರಂಡಿಗಳ ಪಕ್ಕದಲ್ಲೇ ಬರುತ್ತೆ. ಆಮೇಲೆ ಇನ್ನೊಬ್ರು ಹೇಳ್ತಿದ್ರು, ಅಲ್ಲಿ ನೀರು ನಾವು ಕುಡಿಯೋದಕ್ಕೆ ನೀರು ಬರ್ತವೆ, ಆದ್ರೆ ಕೊಳಚೆ ನೀರು ಬರ್ತವೆ ಅಂತಕ್ಕಂಥದ್ದು ಹಳ್ಳಿ ಹೇಳ್ತಿದ್ರು. ಏನಪ್ಪ ಓಕೆ. ಕಾರಣ ಕೊಳಚೆ ನೀರು ಬರ್ತಿದೆ ಅಂದ್ರೆ ಚರಂಡಿಗಳ ಪಕ್ಕದಲ್ಲೆಲ್ಲ ಹೋಲುಗಳು ಹಾಕ್ಬಿಟ್ಟಿದ್ದಾರೆ ಪೈಪ್ಗೆ ಅಲ್ಲಲ್ಲಿ. ಇನ್ನು ಆ ಚರಂಡಿ ನೀರೆಲ್ಲ ಇನ್ನು ಅದ್ರಲ್ಲಿ ಮಿಕ್ಸ್ ಆಗಿ ಎಲ್ಲ ಈ ತರ ಬರುತ್ತೆ ಅಂತಕ್ಕಂಥದ್ದು ಅಲ್ಲಿನ ಗ್ರಾಮಸ್ಥರು ಕೆಲವರು ಅಲ್ಲಿ ಹೇಳ್ತಿದ್ರು. ಎಸ್ ಧನ್ಯವಾದಗಳು ಗುರುಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಶಿಡ್ಲಘಟ್ಟ ಧನ್ಯವಾದ. ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಚರಂಡಿಗಳದ್ದೇ ಸಮಸ್ಯೆಯಾಗಿದೆ. ಶಿಡ್ಲಘಟ್ಟ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಗ್ರಾಮದ ಚರಂಡಿಗಳು ಕಸ ಕಡ್ಡಿ ತುಂಬಿ ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ಇನ್ನು ಚರಂಡಿಗಳಲ್ಲಿನ ಕೊಳಚೆ ನೀರಿನಿಂದ ಸೊಳ್ಳೆಗಳ ಕಾಟಕೂಟ ಹೆಚ್ಚಾಗಿರುವಂತದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಬೀದಿ ದೀಪಗಳು ಇಲ್ಲದೆ ಗ್ರಾಮಸ್ಥರು ದಿನ ದೂಡ್ತಾ ಇರುವಂತದ್ದು. ಇನ್ನು ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸುವಂತೆ ನಿವಾಸಿಗಳು ಮನವಿಯನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗುರುಮೂರ್ತಿ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಯಾವ ರೀತಿ ಒಂದು ಪರಿಸ್ಥಿತಿ ಈ ಒಂದು ಹಳ್ಳಿಗೆ ಬಂದಿದೆ ಅಂದ್ರೆ ಕುಡಿಯುವ ನೀರಿನಲ್ಲೂ ಕೂಡ ಈ ಒಂದು ಚರಂಡಿಯ ವಾಸನೆ ಬರ್ತಾ ಇದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನ ನಿವಾಸಿಗಳು ದಿನವನ್ನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲ ಗೊತ್ತಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಹೇಳಿದ್ರು ಕೂಡ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ರಸ್ತೆ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ, ಬೀದಿ ದೀಪಗಳು ವರ್ಕ್ ಆಗ್ತಾ ಇಲ್ಲ, ಹಾಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಈಗಾಗಲೇ ತಾವು ಕೇಳಿಸ್ಕೊಂಡ್ರಿ ಗುರುಮೂರ್ತಿ ಹೇಳೋದು ಕೂಡ. ಕುಡಿಯುವ ನೀರಿನಲ್ಲೂ ಕೂಡ ಈ ಒಂದು ಚರಂಡಿ ವ್ಯವಸ್ಥೆ ಏನು ಚರಂಡಿಯ ವಾಸನೆ ಬರ್ತಾ ಇದೆ. ಹಾಗಾದ್ರೆ ಏನಾದ್ರೂ ಇದಕ್ಕೆ ಮಿಕ್ಸಪ್ ಆಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ರೋಗ ರುಜಿನಗಳು ಬಂದ್ರೆ ಇದಕ್ಕೆಲ್ಲ ಯಾರು ಹೊಣೆಯಾಗ್ತಾರೆ? ಇದರ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೆ? ತಮಗೆ ಓಟ್ ಬೇಕಾದಾಗ, ಮತಗಳು ಬೇಕಾದಾಗ ಪ್ರತಿ ಮನೆಗೆ ಹೋಗಿ ಆಶ್ವಾಸನೆಗಳನ್ನ ನೀಡುವಂತಹ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು ಈಗೆಲ್ಲಿದ್ದಾರೆ ಎಂಬುದಾಗಿ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. అంతే క్లీన్గా ఉండవు. అవునా అది ఇంకా జోరుగుండు చుట్టుపోయేలేదు అంటే నీళ్ళు తీస్తే సరిపోతుంది. సత్యనారాయణ ఊరికి పెద్ద పెద్ద ఎగిరిపోతారు. ఆడవాళ్ళకి అయితే అది చేసేదే ఎంత చేసినా పుష్పోడి పోయిండేది. ఆమె పని ఈ పని అయ్యింది. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಚರಂಡಿಗಳದ್ದೇ ಸಮಸ್ಯೆಯಾಗಿದೆ. ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಗ್ರಾಮದ ಚರಂಡಿಗಳು ಕಸ ಕಡ್ಡಿ ತುಂಬಿ ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ಚರಂಡಿಗಳಲ್ಲಿನ ಕೊಳಚೆ ನೀರಿನಿಂದ ಸೊಳ್ಳೆಗಳ ಕಾಟ ಕೂಡ ಈಗ ಹೆಚ್ಚಾಗಿರುವಂತದ್ದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ.
ಬೀದಿ ದೀಪಗಳು ಇಲ್ಲದೆ ಗ್ರಾಮಸ್ಥರು ದಿನ ದೂಡುತ್ತಿದ್ದು ಗ್ರಾಮದ ಸಮಸ್ಯೆ ಬಗೆಹರಿಸುವಂತೆ ನಿವಾಸಿಗಳು ಮನವಿಯನ್ನ ಮಾಡಿರುವಂತದ್ದು. ನನ್ನ ಹೆಸರು ದೇವರಾಜ್ ಅಂತ ಅಂದ್ಬಿಟ್ಟು ದೊಡ್ಡತೇಕಾಳಿ ಪಂಚಾಯತಿ ಚಿಕ್ಕತೇಕಾಳಿ. ಸ್ಕೂಲು ಮುಂದ್ಗಡೆ ಸಿರಿಂಡಿದಾಗ ಕ್ಲೀನ್ ಮಾಡವ್ರೆ, ಅದಿತ್ತಿಲ್ಲ ಒಂದೇದು. ಆಮೇಲೆ ಊರಾಗ ಒಂದು ಲೈಟ್ ಇಲ್ಲ. 60,000 ಬಿಲ್ ಆಗೈತೆ. PDO ಅವ್ರು ಸ್ವಲ್ಪ ತಿನ್ನಕವ್ರೆ, ಊರಾಗ ನಮ್ಮೂರು ಸ್ವಲ್ಪ ತಿನ್ನಕವ್ರೆ. ಕೇಳಿದ್ರೆ ನಿಮ್ಮ ಮನೆ ಹತ್ರ ನೀವೇ ಎತ್ಕೊಳ್ರಿ ಅಂತಾರೆ. PDO ಅವ್ರು ಮಾತ್ರ ಬಿಲ್ ಹೆಂಗೆ ಮಾಡಿಕೊಟ್ರು ಒಂದೇದು. PDO ನಮ್ಮರಿಬ್ಬರು ಬಿಟ್ರೆ ಯಾರಿಗೂ ಅವಕಾಶನೇ ಇಲ್ಲ ಇಲ್ಲಿ ಏನು ಕೆಲಸ ಮಾಡಕ್ಕೂ. ಆಮೇಲೆ ಲೈಟ್ಗಳಿದೆಯಾ ಬೀದಿ ದೀಪಗಳೆಲ್ಲ? ಲೈಟ್ಗಳು ಮನೆ ಹತ್ರಕ್ಕೆ ಲೈಟ್ ಹಾಕಂದ್ರೆ ಹಾಕಲ್ಲ. ನಮ್ಮೂರ ಮನೆ ಹತ್ರಕ್ಕೆ ಮಾತ್ರ 8 ಬಲ್ಬ್ಗಳವೆ, 8 ಕಂಬಗಳವೆ. ಆ PDO ಮಾತ್ರ ಚಿಕ್ಕತೇಕಾಳಿಗೆ ಇಷ್ಟು ಕೊಟ್ಟಿದ್ನ ಬಲ್ಬ್ಗಳು 150 ಕಂಬಗಳಿಗೆ 150 ಬಲ್ಬು. ಲಾಸ್ಟ್ ಮನೆಗೆ ಒಂದು ಲೈಟ್ ಹಾಕ್ರಿ ಅಂದ್ರೆ ಹಾಕಕ್ಕೆ ಇಲ್ಲ. ಕುಡಿಯೋ ನೀರು ಸೌಕರ್ಯ ಚೆನ್ನಾಗಿ ಎಲ್ಲ ರೊಚ್ಚ ನೀರೇ ಬರೋದು. ಇವಾಗ ನಮ್ಮ ಸೊಂಪೈತೆ, ನಮ್ಮ ಸೊಂಪಾಗಿ ತೋರಿಸ್ಬಿಡ್ತೀನಿ ರೊಚ್ಚ ನೀರು. ಯಾಕೆ ಪ್ರಾಬ್ಲಮ್ ಏನಂತ? PDO ಕೆತ್ಕೊಂಡೋಗಿ ಅದೇ ನೀರು ಕೊಟ್ಟಿದ್ನಿ ಕುಡಿ ಅಂತ ಅಂದ್ಬಿಟ್ಟು. ಮೊದ್ಲಿದ್ದು PDO ಹೋಗಲ್ಲ, ಮೊದ್ಲಿದ್ದು ಅವ್ರಕ ಅವರು ನಾವು ಆಕ್ಷನ್ ತಗೊಂಡಿಲ್ಲ. ವಾಟರ್ ಮ್ಯಾನ್ ಕೇಳಿದ್ರೆ ನಂಗೆ 3 ವರ್ಷ ಆಗೈತೆ ಬಿಲ್ ಬಂದು ಅಂತಾರೆ. ಊರಾಗ ನಮ್ಮೂರ್ಗೆ ಏನಾನ ಹೇಳಿದ್ರೆ ಯಾವಾಗ ಹಾಕೊಂತಾರೆ ಬಿಟ್ಟು ನಮ್ಗೇನು ಅಂತಾರೆ. ದೊಡ್ಡದಾಗ ಓಟ್ ಹಾಕ್ಸ್ಕೊಂಡವ್ರೆ, ಕಲ್ತ್ಕೊಂಡವ್ರೆ. ಈಗ ನೀವು ಅವ್ರ ಮನೆ ಹತ್ರಕ್ಕೆ ಮಾತ್ರ 8 ಬಲ್ಬ್ ಹಾಕೊಂಡವ್ರೆ. ನಮ್ಗೆ ಲಾಸ್ಟ್ ಬಾರ್ಡ್ ಮನೆ ಇರೋದು, ಒಂದು ಬಲ್ಬ್ ಹಾಕಂದ್ರೆ ಹಾಕಕ್ಕಾಗಿಲ್ಲ. ಅಲ್ಲಿ ಏನೋ ಹೇಳ್ತಾರೆ ಅಂದ್ರೆ ಅವ್ರ JDS ಇವ್ರ ಕಾಂಗ್ರೆಸ್. ನಾವು ಓಟ್ ಹಾಕಿರೋರ್ಗೆ ನಮ್ಗೆ ಅವಕಾಶ ಇಲ್ಲ ಊರಾಗ. ಅಲ್ಲ ಈಗ ರಿಚ್ ನೀರು ಬರ್ತವೆ ಕುಡಿಯೋ ನೀರಕ್ಕೆ ಅಂತ ಹೇಳ್ತಿರಲ್ಲ, ಇದು ಪ್ರಾಬ್ಲಮ್ ಏನದು? ಇದೇನಿಲ್ಲ, ಎಲ್ಲದಲ್ಲೂ ತೂದುಗ್ಲಿಕ್ ಬಿಟ್ಟವ್ರ ಪೈಪ್ಗಳ. ಮೈನು ಊರಾಗ ನಮ್ಮೂರು ಪಂಚಾಯತ್ ಹತ್ರಕ್ಕೆ ಹೋದ್ರೂ PDO ಏನನ್ನ ಕೇಳಿದ್ರೆ ನಿಮ್ಮೂರು ನಮ್ಮನ್ನ ಕೇಳು ಅಂತಾರೆ. ಯಾಕಂದ್ರೆ PDO ಮತ್ತೆ ವೆಂಕಟೇಶಪ್ಪನವ್ರಿಗೆ ಇಬ್ರಿಗೂ ಟಚ್ ಐತೆ, ಇಲ್ಲ ಅನ್ನಿಲ್ಲ. ನಾವು ವೆಂಕಟೇಶಪ್ಪನವ್ರಿಗೆ ಓಟ್ ಹಾಕಿರ್ಬೋದು, ಆದ್ರೆ ನಮ್ನು ಏನು ಕೆಲಸನ ಹೇಳಿ ನಮ್ಗೆ ಬಿಟ್ಕೊಡಲ್ಲ. ಎಲ್ಲ PDO ಐತೆ, ಅದನ್ನ ಐತೆ ಅಷ್ಟೇ. ಓಕೆ.